ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಹೆಸರ ಸೂಚಿಸ್ತದೆ. ಏನಪ್ಪಾ ಅಂದ್ರೆ ಮೂಲ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಬದುಕಬೇಕಾಗಿತ್ತು ಅಂದ್ರೆ ಅವ್ಗೆ ಏನಿರ್ಬೇಕು? ಹಕ್ಕುಗಳು ಬೇಕು ಅಂತಕ್ಕಂಥದ್ದು. ಏನಪ್ಪಾ ಮೂಲಭೂತ ಹಕ್ಕುಗಳಂದ್ರೆ? ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದು ಮೂಲಭೂತ ಆಗಿರ್ತಕ್ಕಂಥ ಮಾನವನಿಗೆ ಬದುಕಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಹಕ್ಕುಗಳಿಗೆ ನಾವು ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರಿತೀವಿ. ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಆಕೈತೆ 1948 ಡಿಸೆಂಬರ್ 10. ಮಾನವ ಹಕ್ಕುಗಳು ಜಗತ್ತಿನಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಾನವ ಹಕ್ಕುಗಳು ಬೇಕು. ಬೇರೆ ದೇಶದವ್ರಿಗೆ ನಮ್ಮ ದೇಶಕ್ಕೆ ಬಂದಾರಂದ್ರ ಅವರು ಹ್ಯೂಮನ್ ರೈಟ್ಸ್ ನಾವು ಕೊಡ್ಲೇಬೇಕು. ಎಲ್ಲಾ ಮೂಲಭೂತ ಹಕ್ಕುಗಳನ್ನ ನಾವು ಅವ್ರಿಗೆ ಕೊಡಂಗಿಲ್ಲ. ಆದ್ರೆ ಬದುಕಲಿಕ್ಕೆ ಏನೇನು ಅವಶ್ಯಕತೆ ಐತೋ ಅವುಗಳೆಲ್ಲ ಹಕ್ಕುಗಳನ್ನ ಯಾರು ಪಡ್ಕೊಂಡಿರ್ತಾರೋ ಅಂದ್ರೆ ವಿದೇಶಿಗರು ಪಡ್ಕೊಂಡಿರ್ತಾರೋ, ನಮ್ಮ ದೇಶದ ಪ್ರಜೆಗಳು ಕೂಡ ಪಡ್ಕೊಂಡಿರ್ತಾರೋ ಅಂತಕ್ಕಂಥದ್ದು. ಅಂದ್ರೆ ಬೇಸಿಕ್ ಆಗಿ ಯಾವ್ಯಾವ ನಮಗೆ ಅವಶ್ಯಕತೆ ಇದಾವೋ ಅವುಗಳೆಲ್ಲವನ್ನು ನಾವು ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ. ಎಲ್ಲಾ ಮಾನವ ಹಕ್ಕುಗಳು ಕೂಡ ಎದರೊಳಗೆ ಬರ್ತಾವು ಅಂದ್ರೆ ಈ ಮೂಲಭೂತ ಹಕ್ಕುದೊಳಗೆ ಬರ್ತಾವು ಅಂತಕ್ಕಂಥದ್ದು. ಇದು ಇನ್ನಿದರ ಸ್ವರೂಪ ಹೆಂಗೈತಿಪ್ಪ? ನೇಚರ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳು ಯಾವ ರೀತಿ ಇದಾವು? ಫಸ್ಟ್ ಒನ್ ಈಸ್ ಜಸ್ಟಿಸಬಲ್ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳು ನ್ಯಾಯಾಂಗ ಯಾರ ವೈಲೇಷನ್ ಮಾಡ್ರಪ್ಪ ಅಂದ್ರ, ನನ್ನ ಮೂಲಭೂತ ಹಕ್ಕುಗಳನ್ನು ಯಾರು ಕಿತ್ತುಕೊಂಡ್ರು ಅಂತಂದ್ರ ನಾವ್ ಎಲ್ಲಿ ಹೋಗ್ಬೋದು? ನ್ಯಾಯಾಲಯಕ್ಕೆ ಹೋಗಬಹುದು ಅಂತಕ್ಕಂಥದ್ದು. ಅಂದ್ರೆ ಜಸ್ಟಿಸಬಲ್. ಅದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ಮೂಲಭೂತ ಕರ್ತವ್ಯಗಳು ಅಂತ ಹೇಳಿ ಬರ್ತಾವ ನೆಕ್ಸ್ಟ್ ಇದ್ರ ಮುಂದೆ. ಅವು ಯಾವು ಕೂಡ ಜಸ್ಟಿಸಬಲ್ ಅಲ್ಲ, ನಾನ್ ಜಸ್ಟಿಸಬಲ್ ಅಂತ ಕರಿತೀವಿ ನಾವು ಅವಕ್ಕ. ಯಾಕೆ ಅಂದ್ರೆ ಅವ್ರು ಯಾರೋ ವೈಲೇಷನ್ ಮಾಡ್ರು ಅಂದ್ರೆ ನಾವು ಕೋರ್ಟ್ಗೆ ಹೋಗಕ್ ಬರಂಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ ಹೋಗ್ತೀವಿ, 226 ಪ್ರಕಾರ ನಾವು ಹೈಕೋರ್ಟ್ ಹೋಗ್ತೀವಿ. ಯಾವ ವೈಲೇಷನ್ ಆದ್ರೆ? ಮೂಲಭೂತ ಹಕ್ಕುಗಳು ವೈಲೇಷನ್ ಆದ್ರೆ ಅಂದ್ರೆ ನ್ಯಾಯಾಂಗದಲ್ಲಿ ನಾವ್ ಏನ್ ಮಾಡ್ಬೋದು? ಚಾಲೆಂಜ್ ಮಾಡಬಹುದು. ಸರ್ಕಾರ ಅಥವಾ ಈ ವ್ಯಕ್ತಿ ನನ್ನ ಬದುಕುವ ಹಕ್ಕನ್ನ ಅಥವಾ ನನ್ನ ಕಲಿಯುವ ಹಕ್ಕನ್ನ ಏನ್ ಮಾಡಿದಪ್ಪ ಅಂದ್ರೆ ಕಿತ್ತುಕೊಂಡ, ಹಾಗಾಗಿ ನನಗೆ ನ್ಯಾಯವನ್ನ ನೀಡ್ರಿ ಅಂತ ಹೇಳಿ ನಾವೇನ್ ಮಾಡ್ಬೋದು? ನ್ಯಾಯಾಲಯದ ಮೊರೆಯನ್ನ ಹೋಗ್ಬೋದು ಅಂತಕ್ಕಂಥದ್ದು. ಇನ್ನ ಯೂನಿವರ್ಸಲ್ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಅವು ಮೂಲಭೂತ ಹಕ್ಕುಗಳು ಭಾರತದಲ್ಲಿರ್ತಕ್ಕಂಥ ಯಾವುದೇ ನಾಗರಿಕನಿಗೆ ಅಥವಾ ಈ ಜಾತಿ, ಈ ಜನಾಂಗ, ಈ ಧರ್ಮದವ್ರಿಗೆ ಅಷ್ಟೇ ರೆಸ್ಟ್ರಿಕ್ಷನ್ ಅದಾವಪ್ಪ, ಉಳ್ಕದವ್ರಿಗಿಲ್ಲ ಅಂತೆಲ್ಲ ಬರಂಗಿಲ್ಲ. ಯೂನಿವರ್ಸಲ್ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಂದ್ರೆ ಯಾವ ನಾಗರಿಕ ಇರ್ತಾನೋ ಅವ್ರಿಗೆಲ್ಲರಿಗೆ ಯಾವುದೇ ಜಾತಿ ಭೇದ ಮಾಡದೆ ಪ್ರತಿಯೊಬ್ಬ ನಾಗರಿಕನಿಗೆ ಯೂನಿವರ್ಸಲ್ ಆಗಿರ್ತಾವು ಅಂತಕ್ಕಂಥದ್ದು ಅಂದ್ರೆ ಇರ್ತಾವು. ಇನ್ನ ಇನ್ಲೇನಬಲ್ ಅಂತ ಕರಿತೀವಿ. ಪರಭಾರೆ ಮಾಡ್ಲಕ್ ಬರಂಗಿಲ್ಲ. ನನ್ನ ಮೂಲಭೂತ ಹಕ್ಕುಗಳು ಏನದಾವು ನಾನೇ ಸ್ವೀಕರಿಸ್ತೀನಿ, ವರ್ಗಾಯಿಸ್ಲಕ್ ಬರಂಗಿಲ್ಲ. ನನ್ನ ರೈಟ್ಸ್ ಏನದಾವು ನಾನೇ ಅನುಭವಿಸ್ತೀನಿ ಅಂತಕ್ಕಂಥದ್ದು. ಇನ್ನ ರೆಸ್ಟ್ರಿಕ್ಷನ್ ಅಂತಕ್ಕಂಥದ್ದು, ಇವುಗಳಿಗೂ ಕೂಡ ಕೆಲವೊಂದು ನಿಯಂತ್ರಣಗಳದಾವ. ನನಗ ಮೂಲಭೂತ ಹಕ್ಕು ಐತಿ, ರೈಟ್ ಟು ಸ್ಪೀಚ್ ಐತಿ ಅಂತೇಳಿ ನಾ ಹೆಂಗ್ ಬೇಕಾದಾಗ ಮಾತಾಡ್ಲಕ್ ಬರಂಗಿಲ್ಲ. ಅದಕ್ಕೆ ಏನೈತಿ? ರೀಸನಬಲ್ ರೆಸ್ಟ್ರಿಕ್ಷನ್ಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಸರ್ಕಾರ ಮನಸ್ಸು ಮಾಡಿತು ಅಂತ ನಮ್ಮ ಹಕ್ಕನ್ನ ಕಸಿದುಕೊಳ್ಳಬಹುದು, ಎಕ್ಸೆಪ್ಟ್ ಜೀವಿಸುವ ಹಕ್ಕನ್ನು ಹೊರತುಪಡಿಸಿ. ನೋಡ್ರಿ ಎಮರ್ಜೆನ್ಸಿ ಡಿಕ್ಲೇರ್ ಆ ಸಮಯದೊಳಗ ಫ್ರೀಡಮ್ ಆಫ್ ಸ್ಪೀಚ್ ಕಸ್ಕೊಂಡಿರ್ತಾರು, ಅಥವಾ ಪ್ರೆಸ್ ಅನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಯಾವುದೇ ಆರ್ಟಿಕಲ್ ಬರೀದಾಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡೋದು ಕೂಡ ಹಿಡಿದು ಸರ್ಕಾರ ಹಿಂದೆ ತಗೊಂಡಿರ್ತೈತಿ. ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಇವುಗಳೆಲ್ಲ ಏನಾಗಿರ್ತಾವಪ್ಪ ಅಂತ ಸರ್ಕಾರದ ನಿಯಂತ್ರಣದೊಳಗಿರ್ತಾವು, ಅಥವಾ ನಾವು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥ ಅಂದ್ರೆ ರಿಸ್ಟ್ರಿಕ್ಷನ್ಗಳು ಕೂಡ ಇದಕ್ಕೂ ಸಮ್ ಟೈಮ್ ಇರ್ತೈತಿ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ತಿಳಿತು ಏನಪ್ಪಾ ಅಂದ್ರೆ ನಾವೀಗ ಯಾರಿಗೆ ಮಾತನಾಡುವ ಹಕ್ಕೈತಿಪ್ಪ, ನಾ ಹೆಂಗ್ ಬೇಕಾದಾಗ ಅಥವಾ ನಿಮ್ಗೆ ಬೈಯೋದಾಗಿರ್ಬೋದು, ಅಥವಾ ಯಾರೋ ರೋಡ್ದಾಗ ಹೊಂಟೈತೆ ಅವ್ರಿಗೆ ಏನಾರ ಅನ್ನೋದಾಗಿರ್ಬೋದು, ಅಥವಾ ದೊಡ್ಡ ವ್ಯಕ್ತಿ ಇರ್ತಾನ ಅವಾಗೊಂದು ಆಪಾದನೆ ಮಾಡೋದಾಗಿರ್ಬೋದು, ಅಥವಾ ಆ ವ್ಯಕ್ತಿಗೆ ತೇಜೋವಧೆಯನ್ನ ಮಾಡುವುದಾಗಿರ್ಬೋದು. ಇವುಗಳೆಲ್ಲವುಗಳನ್ನ ಆ ವ್ಯಕ್ತಿ ನಮಗೆ ಏನ್ ಮಾಡಬಹುದು ಅಂತಂದ್ರೆ ಡಿಫಾಮೇಷನ್ ಕೇಸ್ ಹಾಕುವ ಮೂಲಕ ನಮಗ ಆ ವ್ಯಕ್ತಿ ನನ್ನ ಏನ್ ಮಾಡ್ಯಾನಪ್ಪ ಅಂತ ನನ್ನ ಸ್ಟೇಟಸ್ಗೆ ಚ್ಯುತಿ ತಂದಾನೋ ಅಥವಾ ಧಕ್ಕೆಯನ್ನು ತಂದಾನೋ ಅಂತಕ್ಕಂತ ಒಂದು ಚಾಲೆಂಜ್ ಎಲ್ಲಿ ಮಾಡಬಹುದು? ನ್ಯಾಯಾಲಯದೊಳಗ ಮಾಡಬಹುದು. ಅಂದ್ರೆ ನಾವು ಮಾತನಾಡುವ ಹಕ್ಕು ಐತಿ ಅಂತ ಹೇಳಿ ನಾಲಿಗೆ ಬಹಳ ಹರಿ ಬಿಡಬಾರದು ಅಂತಕ್ಕಂಥದ್ದು ಅದು ನಮಗ್ ಗೊತ್ತಿರ್ಬೇಕು. ಅದಕ್ಕೆ ನೋಡ್ರಿ ಒಂದು ಗಾದೆ ಮಾತಾಯ್ತು,
3 ಇಂಚಿನ ನಾಲಿಗೆಯು 6 ಅಡಿಯ ಮನುಷ್ಯನನ್ನು ತಿಂದು ಬಿಡ್ತತಿ ಅಂತ ಹೇಳ್ತತಿ ಜಪಾನಿನ ಗಾದೆ. ಅಷ್ಟೇ ಸತ್ಯನೂ ಐತದ. ಮತ್ ನಾಲಿಗೆ ಏನೋ ಆವೇಶದೊಳಗೆ ಮಾತನಾಡಿ ಬಿಡ್ತೈತಿ, ಅದ್ರ ಅನುಭವಿಸುವುದು ಯಾವುದು, ಅದರ ಫಲವನ್ನ ಈ ಶರೀರ ಅಥವಾ ನಮ್ಮ ಬದುಕು ಅಂತಕ್ಕಂಥದ್ದು ಅದರ ಫಲವನ್ನು ಅನುಭವಿಸ್ತೈತಿ ಅಂತಕ್ಕಂಥ. ಅದಕ್ಕೆ ನಾವು ಮಾತನಾಡುವಾಗ ಪ್ರತಿಯೊಂದು ವರ್ಡು ಮಾತನಾಡುವಾಗ ನಾಲಿಗೆಯ ಮೇಲೆ ಟೇಸ್ಟ್ ಮಾಡಿ ನಾವ್ ಏನ್ ಮಾಡ್ಬೇಕು, ಮಾತನಾಡಬೇಕು. ಅದರ ರುಚಿ ನೋಡ್ಬೇಕು. ಏನು ಮಾತಾಡ್ರೆ ಮುಂದೆ ಏನೈತಿಪ್ಪ ಅನ್ನೋ ತಿಳ್ಕೊಂಡಾಗ ಮಾತ್ರ ನಾಲಿಗೆ, ಅದಕ್ಕೆ ನಾಲಿಗೆ ಒಳ್ಳೆಯದಾದ್ರೆ ಅದೆಲ್ಲ ಒಳ್ಳೆಯದು ಅಂತೇಳಿ ನಾವು ಕರಿತೀವಿ. ಕಾರಣ ಇದೆ ಅಂತಕ್ಕಂಥದ್ದು. ಹಾಗೆ ನಮ್ಮ ಸಂವಿಧಾನದೊಳಗೂ ಕೂಡ ಇದಕ್ಕೆ ಏನ್ ಮಾಡ್ಯಾರು, ರೆಸ್ಟ್ರಿಕ್ಷನ್ ಗಳನ್ನ ನಮ್ಮ ಸಂವಿಧಾನ ಮಾತ್ರ ಅಂತಕ್ಕಂಥವ್ರು. ಇನ್ನು ಮೂಲಭೂತ ಹಕ್ಕುಗಳೊಳಗ ಫಸ್ಟ್ ಬರ್ತಕ್ಕ ಅಂದ್ರೆ ಆರಂಭ ಆಗೋದು 3ನೇ ಭಾಗದೊಳಗ, ಭಾರತ ಸಂವಿಧಾನದ 3rd ಪಾರ್ಟ್. ಅದ್ರೊಳಗ 12ನೇ ವಿಧಿಯಿಂದ 32ನೇ ವಿಧಿಗಳವರೆಗೆ ಏನ್ ಹೇಳ್ತತಿ ಅಂದ್ರೆ ಎಕ್ಸ್ಪ್ಲನೇಷನ್ ಮೂಲಭೂತ ಹಕ್ಕುಗಳ ಕುರಿತಾಗಿ ವಿವರಣೆಯನ್ನ ನೀಡ್ತತಿ. ಸ್ಕೋಪ್, ಫಂಡಮೆಂಟಲ್ ರೈಟ್ ಸ್ಕೋಪ್ ಏನಪ್ಪಾ, ಎಷ್ಟು ವ್ಯಾಪ್ತಿ ಹೊಂದೈತಿ ಅಂದ್ರೆ 6 ಹಕ್ಕುಗಳನ್ನ ಹೊಂದೈತಿ ಅಂತಕ್ಕಂಥದ್ದು. ಒಂದು ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ದು, ರೈಟ್ ಟು ಲಿಬರ್ಟಿ ಅಥವಾ ಫ್ರೀಡಮ್ ಅಂತಕ್ಕಂಥದ್ದು, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೈಟೇಷನ್ ಅಂತಕ್ಕಂಥದ್ದು, ಹಾಗೆ ರಿಲಿಜಿಯಸ್ ರೈಟ್ ಅಂತಕ್ಕಂಥದ್ದು, ರಿಲಿಜಿಯಸ್ ರೈಟ್ ಅಂತಕ್ಕಂಥದ್ದು, ಆಮೇಲೆ ಎಜುಕೇಶನಲ್ ಅಂಡ್ ಕಲ್ಚರಲ್ ರೈಟ್ ಅಂತಕ್ಕಂಥದ್ದು, ಆಮೇಲೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತಕ್ಕಂಥದ್ದು, ಸಂವಿಧಾನ ಬದ್ಧ ಪರಿಹಾರದ ಹಕ್ಕು. ಈ ರೀತಿಯಾಗಿ 6 ಮೂಲಭೂತ ಹಕ್ಕುಗಳನ್ನು ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಅವಲೋಕನವನ್ನು ಮಾಡ್ತೀವಿ ಅಥವಾ ಈ ವಿವರಣೆಯನ್ನು ನಮ್ಮ ಸಂವಿಧಾನ ನಿರ್ಮಾತೃ ನೀಡ್ಯಾರ. ಅದ್ರೊಳಗೆ 12 ಮತ್ತು 13 ಜನರಲ್ ಎಕ್ಸ್ಪ್ಲನೇಷನ್ ಕೊಡ್ತಾವ. ವಾಟ್ ಈಸ್ ಸ್ಟೇಟ್ ಅಂತಕ್ಕಂಥದ್ದು, ರಾಜ್ಯ ಅಂದ್ರೆ ಏನಪ್ಪಾ, ರಾಜ್ಯವು ಪ್ರಜೆಗಳಿಗೆ ಬದುಕುವ ಹಕ್ಕನ್ನು ನೀಡಬೇಕು, ರಾಜ್ಯವು ಪ್ರಜೆಗಳಿಗೆ ಅಥವಾ ನಾಗರಿಕರಿಗೆ ಅಥವಾ ಮಕ್ಕಳಿಗೆ ಎಜುಕೇಶನ್ ನೀಡಬೇಕು ಅಂತ ಹೇಳ್ತದೆ. ಸ್ಟೇಟ್ ಮೀನ್ಸ್ ದೇಶ ಅಂತ ತಿಳ್ಕೊಂಡಿರ್ಬೇಕು. ರಾಜಕೀಯ ಶಾಸ್ತ್ರ ಅಥವಾ ಸಂವಿಧಾನವನ್ನು ಕಲಿಯುವಾಗ ಸ್ಟೇಟ್ ಅಂದ್ರೆ ಯಾವುದು 1 ರೂಪಾಯಿ ಹಣದಿಂದ ರಾಜ್ಯ ಸರ್ಕಾರದ ಧನ ಸಹಾಯದಿಂದ ಕಾರ್ಯನಿರ್ವಹಿಸ್ತೈತೋ ಅದಕ್ಕೆಲ್ಲದಕ್ಕೂ ನಾವ್ ಏನಂತ ಕರಿತೀವಿ ಅಂದ್ರೆ ರಾಜ್ಯ ಅಂತ ಹೇಳಿ ಕರಿತೀವಿ. ಅದು 1 ರೂಪಾಯಿದ ಸರ್ಕಾರ ಫಂಡ್ ಐತಂದ್ರು ಅದು ಸ್ಟೇಟ್ ಪ. ಯಾವಪ್ಪ, ನಮ್ ಗ್ರಾಮ ಪಂಚಾಯತಿ ಇದು ಒಂದು ರಾಜ್ಯನ, ತಾಲೂಕಾ ಪಂಚಾಯತಿ ಇದು ಒಂದು ರಾಜ್ಯನ, ಜಿಲ್ಲಾ ಪಂಚಾಯತಿ ರಾಜ್ಯನ. ಸ್ಟೇಟ್ ಮೀನ್ಸ್ ಇದ ಅಂದ್ರೆ ಸರ್ಕಾರದ ಫಂಡೆಡ್, ಸರ್ಕಾರದ ಅನುದಾನದಲ್ಲಿ ಯಾವುದು ಕಾರ್ಯನಿರ್ವಹಿಸ್ತೋ ಅದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ, ಸ್ಟೇಟ್ 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 ಅಂತ ಕರಿತೀವಿ. ಹಾಗೆ ನಮ್ KSRTC, ಹಾಗೆ ನಮ್ ಹೆಸ್ಕಾಂಗಳು, ಸಾಕಷ್ಟು ವಿಭಾಗಗಳು ಬರ್ತಾವ. ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಂತೂ ಅದ್ರೊಳಗೆ ಬರ್ತಾವು. ಈ ಸೆಮಿ ಗೌರ್ಮೆಂಟ್ ಇರ್ತಕ್ಕಂಥವೆಲ್ಲ, ಹಾಗೆ ಎಡೆಡ್ ಕಾಲೇಜುಗಳು, ಎಡೆಡ್ ಸ್ಕೂಲ್ಗಳು ಕೂಡ ಸರ್ಕಾರ ಅಂದ್ರೆ ರಾಜ್ಯ ಅಂದ್ರೆ ಏನಪ್ಪಾ, ಅದರ ಅರ್ಥ ಪ್ರಜೆಗಳ ಕಲ್ಯಾಣವನ್ನೇ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ಅಥವಾ ಲಾಭ ಅಂತಕ್ಕಂಥದ್ದು ಇರಂಗಿಲ್ಲ. ಎಲ್ಲಿ ಸ್ಟೇಟ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವೋ ಪದವನ್ನ, ಅದು ಪ್ರಜೆಗಳ ಕಲ್ಯಾಣ ಅಥವಾ ಪ್ರಜೆಗಳ ಅಭಿವೃದ್ಧಿ, ಅವರ ಶ್ರೇಯೋಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಅದರ ಮೂಲ ಉದ್ದೇಶ ಆಗಿರ್ತತಿ. ಅದೇ ನಾವು ಪ್ರೈವೇಟ್ ತೆಗೆದುಕೊಂಡಾಗ ನಮ್ಮದು ಲಾಭವನ್ನ ನಾವು ನೋಡ್ತಿರ್ತೀವಿ. ಆದ್ರೆ ಸ್ಟೇಟ್ ಏನ್ ಕೆಲಸ ಮಾಡ್ತತಿ ಅಂದ್ರೆ ಲಾಭದ ಉದ್ದೇಶ ಇರುವುದಿಲ್ಲ, ದೇಶದ ಶಾಂತಿ ಮತ್ತು ಅಭಿವೃದ್ಧಿಯನ್ನೇ ಗಮನದಲ್ಲಿರಿಸಿಕೊಂಡು ಕಾರ್ಯವನ್ನು ನಿರ್ವಹಿಸ್ತೈತಿ. ಅಂದ್ರೆ ಸ್ಟೇಟ್ ಯಾವ ರೀತಿ ಇರಬೇಕು, ರಾಜ್ಯ ಅಂದ್ರೆ ಏನಪ್ಪಾ, ಅದರ ಪ್ರಜೆಗಳಿಗೆ ಯಾವ ರೀತಿ ಕಾರ್ಯ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತೈತೆ. 12 ಮತ್ತು 13ನೇ ಆರ್ಟಿಕಲ್ ಒಳಗ. ಆಮೇಲೆ ಆರಂಭ ಆಗುವುದೇ ಆರ್ಟಿಕಲ್ 14ರ ಮೂಲಕ ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ದು, ಸಮಾನತೆಯ ಹಕ್ಕು ಅಂತ ಹೇಳಿ ಕರಿತೀವಿ. ಏನಪ್ಪಾ ಸಮಾನತೆಯ ಹಕ್ಕು ಅಂತಂದ್ರ, ಜಗತ್ತಿನ ಆಲ್ಮೋಸ್ಟ್ ಎಲ್ಲಾ ದೇಶದ ಸಂವಿಧಾನದೊಳಗ ಯಾವುದೇ ಮೊದಲ ಹಕ್ಕಾಗೈತಿ ಅಂದ್ರೆ ರೈಟ್ ಟು ಲಿಬರ್ಟಿ ಇಸ್ ಫಸ್ಟ್ ಫಂಡಮೆಂಟಲ್ ರೈಟ್ ಐತಿ. ಆದ್ರೆ ಭಾರತ ದೇಶದ ಸಂವಿಧಾನದೊಳಗ ಯಾವುದು ಮೊದಲ ಹಕ್ಕಾಗೈತಿ ಅಂದ್ರೆ ರೈಟ್ ಟು ಈಕ್ವಾಲಿಟಿ ಇಸ್ ಫಸ್ಟ್ ಫಂಡಮೆಂಟಲ್ ರೈಟ್ ಆಗೈತಿ. ಸಮಾನತೆಯ ಹಕ್ಕ ಮೊದಲೈತಿ. ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ನಡುವಾಗ ಕೇಳ್ತಾರ ಅಂಬೇಡ್ಕರ್ ಅವ್ರ ಸದಸ್ಯರು, 299 ಮೆಂಬರ್ಸ್ ಗಳೇನಿದ್ರು ಅವ್ರಿಗೆ ಕೇಳ್ತಾರ, ಯಾಕ್ರಿ ಎಲ್ಲ ಆಲ್ಮೋಸ್ಟ್ ಜಗತ್ತಿನ ಸಂವಿಧಾನದೊಳಗ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ಮೊದಲೈತಿ, ನಮ್ಮಲ್ಲಿ ಯಾಕಿದನ್ನ
ಸೆಕೆಂಡ್ ಮಾಡ್ರಿ, ಅಥವಾ ಸಮಾನತೆ ಹಕ್ಕನ್ನ ಯಾಕ ನೀವು ಮೊದಲು ಮಾಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಡೆಬೇಟ್ ನಡೆಯುವಾಗ ಅವಾಗ ಅಂಬೇಡ್ಕರ್ ಅವ್ರು ಏನ್ ಮಾಡ್ತಾರೋ ಅಂದ್ರೆ ಅದಕ್ಕೆ ಆನ್ಸರ್, ವಿದೌಟ್ ಈಕ್ವಾಲಿಟಿ ಲಿಬರ್ಟಿ ಇಸ್ ಮೀನಿಂಗ್ಲೆಸ್ ಅಂತ ಹೇಳ್ತಾರೆ. ಸಮಾನತೆ ಇಲ್ಲದ ಸ್ವಾತಂತ್ರ್ಯಕ್ಕೆ ಏನಿರುವುದಿಲ್ಲ, ಅರ್ಥವೇ ಇರುವುದಿಲ್ಲ ಅಂತ ಹೇಳ್ತಾರ. ನಾವು ಸಮಾನತೆ ಮೊದಲು ಕೊಡಲಿಲ್ಲಪ್ಪ ಅಂತಂದ್ರ ಸ್ವಾತಂತ್ರ್ಯವನ್ನ ನೀಡಿ ಏನಿರ್ತೈತಿ? ಸಮಾನತೆ ನೀಡಲಿಲ್ಲ, ಎಲ್ಲರಿಗೂ ಎಜುಕೇಶನ್ ಪಡ್ಕೊಳ್ತಕ್ಕಂತ ಸ್ವಾತಂತ್ರ್ಯ ನೀಡಿದ್ವು, ರೈಟ್ ಟು ಎಜುಕೇಶನ್ ಎಲ್ಲರಿಗೂ ಕೊಟ್ಟಿವು, ಆದ್ರೆ ಈಕ್ವಾಲಿಟಿ ಕೊಡ್ಲಿಲ್ಲ. ನಾವು ಈಕ್ವಾಲಿಟಿ ಕೊಡ್ಲಿಲ್ಲ ಅಂದ್ರ ನಾವೆಲ್ಲರೂ ಎಲ್ಲಾ ಜಾತಿ ಧರ್ಮ ಭೇದ ಭಾವ ಮಾಡದೆ ಒಂದೇ ಸ್ಕೂಲ್ ಒಳಗ ಕಲಿಲಾಕತ್ತೀವಿ, ಒಂದೇ ಕಾಲೇಜ್ ಒಳಗ ಅಥವಾ ಒಂದೇ ಕ್ಲಾಸ್ ರೂಮ್ ಒಳಗ ಒಂದೇ ಬೆಂಚ್ ಅಥವಾ ನಾವೆಲ್ಲ ಈಕ್ವಲ್ ಆಗಿ ನಾವು ಕಲಿಲಾಕತ್ತೀವಿ. ಅಂದ್ರೆ ಈಕ್ವಾಲಿಟಿ ಐತಿ ಅಂತ ಹೇಳಿ ಕೂತೀವಿ ನಾವು. ಅದೇ ಈಕ್ವಾಲಿಟಿ ಇರ್ಲಿಲ್ಲ, ಬರೀ ಎಜುಕೇಶನ್ ಪಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಇತ್ತು ಅಂತಂದ್ರೆ ನಾವು ಇಲ್ಲಿಪ್ಪ ಇದ ಜಾತಿಯವ್ರು ಅಷ್ಟೇ ಬರ್ಬೇಕಿಲ್ಲ, ಇದ ಧರ್ಮದವ್ರು ಅಷ್ಟೇ ಕಲಿಬೇಕು ಅಂದ್ರೆ ಈಕ್ವಾಲಿಟಿ ಇರ್ಲಿಲ್ಲ ಅಂದ್ರೆ, ವಿದೌಟ್ ಈಕ್ವಾಲಿಟಿ ಓನ್ಲಿ ಫ್ರೀಡಮ್ ಇತ್ತು ಅಂದ್ರೆ ಈ ವಿಚಾರ ಮಾಡ್ರಿ, ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅರ್ಥವೇ ಕಳೆದುಕೊಳ್ತೈತಿ ಅಂತಕ್ಕಂಥ ಅರ್ಥವನ್ನ ಅಲ್ಲಿ ನಮ್ಮ ಸಂವಿಧಾನ ರಚನೆ ಸಮಯದೊಳಗ ಹೇಳ್ತಾರೆ. ಅಂದ್ರೆ ಅಷ್ಟೇ ಸತ್ಯವಾದದ್ದು ಐತದ. ಅಂದ್ರೆ ಮೊದಲು ನಾವೆಲ್ಲರೂ ಸಮಾನರು ಅಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಇತ್ತು ಅಂದ್ರೆ ಸ್ವಾತಂತ್ರ್ಯಕ್ಕೆ ಏನಿರ್ತತಿಪ್ಪ ಅಂದ್ರೆ ಅರ್ಥ ಅಂತಕ್ಕಂಥದ್ದು ಬರ್ಲಿಕ್ಕೆ ಸಾಧ್ಯ ಆಕತಿ ಅಂತಕ್ಕಂಥ. ಅದ್ರೊಳಗೆ ಫಸ್ಟ್ ಆರ್ಟಿಕಲ್ ಏನ್ ಹೇಳ್ತತಿ, ಆಲ್ ಆರ್ ಈಕ್ವಲ್ ಐಸ್ ಆಫ್ ದಿ ಲಾ ಅಂತಕ್ಕಂಥದ್ದು ಭಾರತದ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಮೂಲಭೂತ ಹಕ್ಕದೊಳಗ ಮತ್ತೆ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕೇಳ್ತಾ. ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದು ಅಂದ್ರೆ 14ನೇದು ಮೂಲಭೂತ ಹಕ್ಕುಗಳೊಳಗ ಮೊದಲನೇ ಆರ್ಟಿಕಲ್ ಏನ್ ಹೇಳ್ತೈತಿ ಅಂದ್ರೆ ನಾವೆಲ್ಲರೂ ಸಮಾನರೂಪ, ದೇಶದ ನಾಗರಿಕರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರೂ ಇಲ್ಲಿ ಮೇಲಲ್ಲ ಕೀಳಲ್ಲ. ಅದು ಯಾವುದೇ ಉನ್ನತವಾದ ಹುದ್ದೆ ಇರಲಿ ಅವನು ಕೂಡ ಭಾರತದ ನಾಗರಿಕನೇ, ಒಬ್ಬ ಬಡ ಕಾರ್ಮಿಕನೇ ಇರಲಿ ಅವನು ಕೂಡ ಭಾರತದ ಪ್ರಜೆನೆ, ಅವನು ಕಾನೂನಿನ ದೃಷ್ಟಿಯಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಕಾನೂನಿನ ಮುಂದೆ ಸಮಾನರು, ಹಾಗೆಯೇ ಕಾನೂನಿನ ಕಣ್ಣಿನಲ್ಲಿಯೂ ಕೂಡ ಸಮಾನರು. ಒಬ್ಬ ಯಾವುದೇ ಪಾಪ್ಯುಲರ್ ಇರ್ತಕ್ಕಂಥ ಅಥವಾ ದೊಡ್ಡ ಪೊಲಿಟಿಷಿಯನ್ ಅಥವಾ ಇನ್ಫ್ಲೂಯೆನ್ಸ್ ಪರ್ಸನ್ ಯಾವುದೇ ಒಂದು ತಪ್ಪು ಮಾಡಿದಪ್ಪ ಅಂತಂದ್ರ ಅವನನ್ನು ಕೂಡ ಅದೇ ಲಾ ಏನ್ ಹೇಳ್ತೈತಿ ಅಂದ್ರೆ ಕಾನೂನಿನ ಅಲ್ಲಿ ಶಿಕ್ಷೆ ಏನಿರ್ತೈತೋ 10 ವರ್ಷ ಶಿಕ್ಷೆ ಇರ್ತಂದ್ರೆ ಅವಗೂ 10 ವರ್ಷ ಶಿಕ್ಷಣ, ದೊಡ್ಡ ಮನುಷ್ಯ ಅದನಪ್ಪ, ಈ ವ್ಯಕ್ತಿಗೆ ಸ್ವಲ್ಪ ಕಡಿಮೆ ನಾವು ಶಿಕ್ಷೆ ಕೊಡೋಣ ಅಂತ ಅನ್ನುವಂಗಿಲ್ಲ. ಅಂದ್ರೆ ಆಲ್ ಆರ್ ಈಕ್ವಲ್ ಐಸ್ ಆಫ್ ದಿ ಲಾ ಅಂತಕ್ಕಂಥದ್ದು ಕಾನೂನಿನ ದೃಷ್ಟಿ ಒಳಗ ಸಮಾನರು ಅಂತ ಬಂದಾಗ ಆ ವ್ಯಕ್ತಿ ಬೇಕಾದ ಉನ್ನತವಾದಂತ ಹುದ್ದೆ ಒಳಗಿದ್ರು ಕೂಡ ಅವನಿಗೂ ಅದೇ ಪನಿಷ್ಮೆಂಟ್. ಒಬ್ಬ ಬಡ ವ್ಯಕ್ತಿ ಇದಾನಂದ್ರು ಅವನು ತಪ್ಪಿಸಿದ ಅಂದ್ರೆ ಅವನಿಗೂ ಅದೇ ಪನಿಷ್ಮೆಂಟ್ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾರೂ ಕೂಡ ಡಿಸ್ಕ್ರಿಮಿನೇಷನ್ ಎದ್ರೊಳಗ ಮಾಡಂಗಿಲ್ರಿ, ಕಾನೂನಿನೊಳಗ ಅಂತಕ್ಕಂಥದ್ದು. ಅಂದ್ರೆ ವ್ಯತ್ಯಾಸವನ್ನ ನಾವು ಮಾಡಂಗಿಲ್ಲ. ಹಾಗಾಗಿ ಎಲ್ಲರೂ ನಾವು ಕಾನೂನಿನ ದೃಷ್ಟಿಯೊಳಗ ಸಮಾನರು ಅಂತಕ್ಕಂಥದ್ದನ್ನ ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 14 ಅಂತಕ್ಕಂಥದ್ದು ಹೇಳ್ತದೆ. ಇನ್ನು ಆರ್ಟಿಕಲ್ 15 ಏನ್ ಹೇಳ್ತೈತಿ ಅಂದ್ರೆ ಆಲ್ ಆರ್ ಈಕ್ವಲ್, ಎದ್ರೊಳಗ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಗ್ರೌಂಡ್ ಆಫ್ ರೇಸ್, ಜೆಂಡರ್, ಪ್ಲೇಸ್ ಆಫ್ ಬರ್ತ್ ಅಂತಕ್ಕಂಥದ್ದು, ಜನಾಂಗ, ಜಾತಿ, ಧರ್ಮ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ, ಇವು ಯಾವುಗಳ ಆಧಾರದ ಮೇಲೆ ಏನ್ ಮಾಡಕ್ ಬರಂಗಿಲ್ಲ ಅಂದ್ರೆ ಡಿಸ್ಕ್ರಿಮಿನೇಷನ್ ಮಾಡಂಗಿಲ್ಲ. ಹೆಣ್ಣು ಗಂಡು ಅಂತಕ್ಕಂಥದ್ದು, ಅಥವಾ ನಾವು ಆ ಪ್ರದೇಶದಲ್ಲಿ ಹುಟ್ಟಿದ್ವಿ ನಾವು ಶ್ರೇಷ್ಠರು, ನೀವು ಈ ಪ್ರದೇಶದಲ್ಲಿ ಹುಟ್ಟಿದ್ರೆ ಕನಿಷ್ಠ, ಅಥವಾ ನಾವು ಆ ಜನಾಂಗದವರು ನೀವು ಈ ಜನಾಂಗದವರು, ಎಲ್ಲರೂ ಒಂದೇ ಅಂತಕ್ಕಂಥದ್ದು ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 15 ಅಂತಕ್ಕಂಥದ್ದು. ಯಾಕಂದ್ರೆ ಮೊದಲ ಇದ್ರೊಳಗೆ ಏನಿತ್ತು ಅಂದ್ರೆ ಡಿಸ್ಕ್ರಿಮಿನೇಷನ್ ಬಾಳ ಇತ್ರಿ ನೋಡ್ರಿ. ಸ್ವಾತಂತ್ರ್ಯ ಸಿಗುವಕ್ಕಿಂತ ಮೊದಲ ಭಾರತದೊಳಗ ಅಸಮಾನತೆ ಅಂತಕ್ಕಂಥದ್ದು ಬಹಳ ಇತ್ತು. ಯಾವಾಗ ಸಂವಿಧಾನ ಜಾರಿಗೆ ಬಂತು ಅಸಮಾನತೆ ಅಂತಕ್ಕಂಥದ್ದು ನಿರ್ಮೂಲನೆ ಆಗ್ಲಿಕ್ಕೆ ಆರಂಭ ಆಯ್ತು ಅಂತಕ್ಕಂಥ ನಾವು ತಿಳ್ಕೊಂಡಿರ್ಬೇಕು. ಈಗ ನೋಡ್ರಿ ಎಲ್ಲರೂ ನಾವು ಈಕ್ವಲ್ ಆಗಿ ಕಲಿತಿದ್ವಿ, ಅದ ಮೊದಲ ಹೆಂಗಿತ್ತ ಸಿಸ್ಟಮ್, ಓನ್ಲಿ ಉನ್ನತ ಜಾತಿ ಅಥವಾ ಶ್ರೀಮಂತರ ಸ್ವತ್ತಾಗಿತ್ತು ಶಿಕ್ಷಣ ಅಂತಕ್ಕಂಥದ್ದು. ಶ್ರೀಮಂತರಿಗೆ ಏನಾಗಿತ್ತಪ್ಪ ಅಂದ್ರೆ ಮೀಸಲಾಗಿತ್ತು ಅಂತಕ್ಕಂಥದ್ದು. ಆದ್ರೆ ಸರ್ ಎಲ್ಲಾರು ಒಂದೇ ತಿಳ್ತೀರಿ ಮತ್ ಮೇಲೆ ಎಲ್ಲಾರು ಒಂದೇ ದೃಷ್ಟಿಯೊಳಗೆ ನೋಡ್ರಿ ಅಂತ ಯಾವ್ದು ಹೇಳ್ತೈತಿ ಆರ್ಟಿಕಲ್ 15 ಹೇಳ್ತೈತಿ. ಆದ್ರೆ ಮತ್ತಾಕ್ ರಿಸರ್ವೇಶನ್ ಕೊಡ್ತೀರಿ, ಮೇಲ ಫಿಮೇಲ್ ಡಿಸ್ಕ್ರಿಮಿನೇಷನ್ ಮಾಡ್ತೀರಿ, ಪ್ಲೇಸ್ ಆಫ್ ಬರ್ತ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡ್ತೀರಿ. ಪ್ಲೇಸ್ ಆಫ್ ಬರ್ತ್ ಮೇಲೆ ಎಲ್ಲಿ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಹೇಳ್ರಿ?
ರಿಸರ್ವೇಶನ್ ಅಂತಕ್ಕಂಥದ್ದು, ಮೀಸಲಾತಿ ಅಂತಕ್ಕಂಥದ್ದು ಇಲ್ಲೇ ಬರುತ್ತೆ. ಅದು ಪ್ಲೇಸ್ ಬರ್ತದೆ ಈಗ ಹೈದರಾಬಾದ್ ಕರ್ನಾಟಕ, ಈ ಕರ್ನಾಟಕ ಅಂತೇಳಿ ನಾವು ಹುಟ್ಟಿದ ಸ್ಥಳದ ಮ್ಯಾಗ ಡಿಸ್ಕ್ರಿಮಿನೇಷನ್ ಮಾಡ್ತಾರ. ಯಾಕೆ ಮಾಡ್ತಾರೋ? ಅವರು ಬ್ಯಾಕ್ವರ್ಡ್ ಆಗ್ಯಾರು ಅಂತಕ್ಕಂಥದ್ದು, ಹಿಂದುಳಿದಾರು. ಹಾಗಾಗಿ ಅಲ್ಲಿ ಹುಟ್ಟಿದ ಸ್ಥಳದ ಮೇಲೆ ಏನ್ ಮಾಡ್ತೀವಪ್ಪ, ಅವರು ಸಬಲರಿಲ್ಲ. ಹಾಗಾಗಿ ನಮ್ಮೊಂದಿಗೆ ಅವರನ್ನು ಸಬಲರನ್ನಾಗಿ ಮಾಡುವ ಸಲುವಾಗಿ ಅಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಅವಕಾಶಗಳನ್ನು ಕೊಡ್ತಾರ ಹೊರತಾಗಿ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡಂಗಿಲ್ಲ. ಅದು ನಾವು ಕ್ಲಾರಿಟಿ ಇರ್ಬೇಕು ನಮಗ್. ಅದೇ ರೀತಿ ಮೇಲ್ ಅಂಡ್ ಫೀಮೇಲ್ ಇಲ್ಲಿ ಆಲ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಯಾನೋ ವ್ಯತ್ಯಾಸ ಮಾಡ್ಬೇಡ್ರಪ್ಪ ಜೆಂಡರ್ ಒಳಗ ಅಂತ ಹೇಳ್ತಾರ. ಆದ್ರೆ ಪುರುಷ ಪ್ರಧಾನ ವ್ಯವಸ್ಥೆ ಹೊಂದಿರತಕ್ಕಂತ ದೇಶದೊಳಗ ಮಹಿಳೆಯರು ಕೂಡ ಪುರುಷನಷ್ಟೇ ಸಮಾನರು ಅಂತಕ್ಕಂತ ಕಾನ್ಸೆಪ್ಟ್ ಇಟ್ಕೊಂಡ ಇಲ್ಲಿ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಬ್ ಕ್ಲಾಸ್ ಒಳಗ ಪ್ರಾವಿಷನ್ಗಳನ್ನ ಕೊಡ್ತಾರು. ಅಂದ್ರೆ ನಾವು ಏನ್ ಕ್ಲಾರಿಟಿ ಇರಬೇಕು, ನಾವೆಲ್ಲರೂ ಸಮಾನರು. ಎಲ್ಲಿವರೆಗೆ ಸಮಾನತೆ ಎದುರೊಳಗೆ ಬರಂಗಿಲ್ಲ, ಪುರುಷ ಮಹಿಳೆ ಅಂತಕ್ಕಂಥ ಸಮಾನತೆ ಯಾವಾಗ ಬರ್ತೈತೋ ಅವಾಗ ಈ ರಿಸರ್ವೇಶನ್ ಅಂತಕ್ಕಂಥದ್ದು ತಾನೇ ಏನಾಗತ್ತಪ್ಪ ಅಂದ್ರೆ ಹೋಗಿ ಬಿಡ್ತದೆ. ಇದು ನಮಗ್ ಗೊತ್ತಿರಬೇಕು. ಇನ್ನು ಆರ್ಟಿಕಲ್ 16 ಅಂತಕ್ಕಂಥದ್ದು ಈಕ್ವಲ್ ಅಪಾರ್ಚುನಿಟಿ ಅಂತಕ್ಕಂಥ ಫಾರ್ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಅದ್ರೊಳಗೆ ಬಂತು. 2 ಟೈಪ್ಸ್ ಅಪಾರ್ಚುನಿಟಿಗಳು ಇರ್ತಾವ ನಮಗೆ. ಯಾವ್ಯಾವ ಇರ್ತಾವ ಹೇಳ್ರಿ? ಒಂದು ನಮ್ ಇಂಡಿಯನ್ ಕಾಂಟೆಸ್ಟ್ ಒಳಗೆ 2 ಟೈಪ್ಸ್ ಗವರ್ಮೆಂಟ್ ಜಾಬ್ ಪೋಸ್ಟ್ ಗಳು ಇರ್ತಾವ. ಒಂದು ಎಲೆಕ್ಟೆಡ್ ಪೋಸ್ಟ್, ಎಲೆಕ್ಟೆಡ್ ಅಂದ್ರೆ ಯಾವ್ಯಾವ್ರಿ ಎಲೆಕ್ಟೆಡ್ ಅಂದ್ರೆ, ಇನ್ನೊಂದು ಸೆಲೆಕ್ಟೆಡ್. ಎಲೆಕ್ಟೆಡ್ ಒಳಗ ಗ್ರಾಮ ಪಂಚಾಯತಿ ಮೆಂಬರ್ ಹಿಡ್ಕೊಂಡ ಪಾರ್ಲಿಮೆಂಟ್ ಮೆಂಬರ್ ತಕ ದೀಸ್ ಆಲ್ ಆರ್ ಎಲೆಕ್ಟೆಡ್ ಪೋಸ್ಟ್. ರಾಜಕೀಯ ಹುದ್ದೆಗಳು ಮತ್ತು ಪವರ್ಫುಲ್ ಪೋಸ್ಟ್ಗಳು ಪ್ರಜಾಪ್ರಭುತ್ವದೊಳಗ ಯಾರಿಗೆ ಹೆಚ್ಚಿನ ಮಹತ್ವವನ್ನು ನೀಡೈತಿ ಅಂತ ನಮ್ಮ ಸಂವಿಧಾನ ಈ ಪೋಸ್ಟ್ಗಳಿಗೆ. ಇನ್ನು ಸೆಲೆಕ್ಟೆಡ್ ಪೋಸ್ಟ್ಗಳು ಇದ್ರೊಳಗೆ ಯಾವ ಬರ್ತಾವು? ಸೆಲೆಕ್ಟೆಡ್ ಪೇಪರ್ ಬರೆದ್ರ ಮೂಲಕ ಆನ್ ಮೆರಿಟ್ ಬೇಸ್ ಮೂಲಕ ಯಾವ್ಯಾವ ಹುದ್ದೆಗಳು ಬರ್ತಾವೋ ಅವೆಲ್ಲ ಅಟೆಂಡರ್ ಹಿಡ್ಕೊಂಡ ಕ್ಯಾಬಿನೆಟ್ ಸೆಕ್ರೆಟರಿ ತಕ ದೀಸ್ ಆಲ್ ಆರ್ ಸೆಲೆಕ್ಟೆಡ್ ಪೋಸ್ಟ್ಗಳು. ಇವು ಎಲ್ಲಾ ಹುದ್ದೆದೊಳಗ ನೀವು ಏನ್ ಮಾಡ್ಬೇಡ್ರಿ, ಒಬ್ರಿಗೊಂದು ಅಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅಂದ್ರೆ ವ್ಯತ್ಯಾಸ ಕರೆಸಬೇಡ್ರಿ ಜಾತಿ ಯಾವುದೇ ಆಧಾರದ ಮೇಲೆ. ಆದ್ರೂ ಕೂಡ ನಮ್ ರಿಸರ್ವೇಶನ್ ಅಂತಕ್ಕಂಥದ್ದು ಐತಿ. ರಿಸರ್ವೇಶನ್ ನೀಡ್ಯಾರೋ ಅಲ್ಲಿ ಸಮಾನತೆ ಬರ್ಲಿ ಅಂತ ಹೇಳಿ ರಿಸರ್ವೇಶನ್ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಐತೆ ನಮ್ಮಲ್ಲಿ. ಆದ್ರೆ ಇಲ್ಲಿ ಏನ್ ಹೇಳುತ್ತೆ ಆರ್ಟಿಕಲ್ 16 ಈಕ್ವಲ್ ಅಪಾರ್ಚುನಿಟಿ ಪಾ, ಯಾವುದೇ ಜಾತಿ ಜನಾಂಗ ಭೇದ ಭಾವ ಮಾಡಂಗಿಲ್ಲ, ಎಲ್ಲರಿಗೂ ಸಮಾನವಾದಂತ ಅವಕಾಶಗಳು ನೀಡ್ರಿ ಅಂತೇಳಿ ಆರ್ಟಿಕಲ್ 16 ಹೇಳ್ತೈತಿ. ಅದೇ ಆರ್ಟಿಕಲ್ ಮುಂದೆ ಮತ್ತೆ ಏನ್ ಹೇಳ್ತೈತಿ ಅಂದ್ರೆ ಕ್ಲಾಸ್ 3, 4, 5 ಯಾರು ಅಬಲರದಾರೋ ಯಾರು ದುರ್ಬಲರದಾರೋ ಅವ್ರಿಗೆ ನೀವೇನ್ ಮಾಡ್ರಿ, ಅಪ್ಲಿಫ್ಟ್ ಮಾಡೋ ಸಲುವಾಗಿ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ, ಅನ್ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಅನ್ಈಕ್ವಲಿ ಅಂತ ಹೇಳ್ತಾರ ಅವ್ರು. ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ, ಯಾರು ಸಮಾನರದಾರೋ ಎಕನಾಮಿಕಲಿ ಸೋಷಿಯಲಿ ಅವ್ರನ್ನ ಸಮಾನವಾಗಿ ಕಾಣೋದು ನಾವು. ಈಗ ನೀವು BSc ಫಸ್ಟ್ ಇಯರ್ದವ್ರದ್ರಿಪ್ಪ ಅಂದ್ರೆ ನಿಮಗೆ MSc ಫಸ್ಟ್ ಇಯರ್ದವ್ರೊಂದಿಗೆ ಕಾಂಪಿಟೇಷನ್ ನಾವು ಮಾಡಿದ್ರಿ ಅಂದ್ರೆ ಇಟ್ ಇಸ್ ನಾಟ್ ಈಕ್ವಲಿ. ನಿಮ್ಗಿಂತ ಏಜ್ ಒಳಗೆ ದೊಡ್ಡವ್ರು ಇರ್ತಾರ, ಜ್ಞಾನದೊಳಗೆ ದೊಡ್ಡವ್ರು ಇರ್ತಾರ, ಮತ್ತ ಅವರೊಂದಿಗೆ ನಿಮಗೆ ಕಾಂಪಿಟೇಷನ್ ಕ್ವಿಜ್ ಎಸೆ ಬರ್ಲಕತ್ತಾರೆ. ಯಾರು ವಿನ್ ಹಾಕಾರೋ ಬೈ ಡಿಫಾಲ್ಟ್ ಅವ್ರು MSc ಅವ್ರು ವಿನ್ ಹಾಕಾರ. ಅಂದ್ರೆ ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಈಕ್ವಲಿ ಆಗ್ಲಿಲ್ಲ, ತಿಳಿತು? ಹಿಂಗೆ ಇದೇ ಕಾನ್ಸೆಪ್ಟ್ ಅನ್ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಅನ್ಈಕ್ವಲಿ ಅಂತ ಹೇಳಿ ಇತ್ತು ಅಂತಂದ್ರ ನಿಮಗೂ ಒಂದು ಏನ್ ಮಾಡ್ಬೇಕು, ಚಾನ್ಸ್ಗಳನ್ನ ಕೊಡುದು. ನಿಮ್ಗ 10 ಕ್ವಶನ್ ಕೇಳಿದೀವಿ ಅಂದ್ರೆ ಅವ್ರಿಗೆ 5 ಕೇಳೋದು. ನಿಮ್ಗೆ 10 ಪೇಜ್ ಎಸೆ ಬರೀರಿ ಯಾಕಂದ್ರೆ ನಿಮ್ಗೆ 5 ಪೇಜ್ ಬರೆದ್ರು ಪ್ರೈಸ್ ಇರ್ತೈತಿ, ಅವ್ರಿಗೆ 10 ಪೇಜ್ ಬರೆದ್ರ ಪ್ರೈಸ್. ಅನ್ಈಕ್ವಲ್ ಶುಡ್ ಬಿ ಟ್ರೀಟೆಡ್ ಅನ್ಈಕ್ವಲಿ ಅಂತಕ್ಕಂಥದ್ದು ಮೈ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ನಿಮ್ಗೆ? ಯಾರು ಹಿಂದುಳಿದಾರೋ, ಯಾರು ಸಪ್ರೆಸ್ಡ್ ಅಪ್ರೆಸ್ಡ್ ಡಿಪ್ರೆಸ್ಡ್ ಕ್ಲಾಸ್ ಅಂತ ಕರಿತೀವೋ ಆ ಸಮಾಜಗಳಿಗೆ ಅಥವಾ ಆ ಜಾತಿಗಳಿಗೆ ನಾವೇನ್ ಮಾಡೋದು, ಅವ್ರ ಮೇಲ್ ಎತ್ಲಕ್ಕ ಸ್ವಲ್ಪ ಏಣಿಯನ್ನು ಕೊಡೋದು. ಈಗ ನೋಡ್ರಿ, ಒಬ್ಬ ವ್ಯಕ್ತಿ ಬಹಳ ಹೈಟ್ ಇರ್ತಾನ, ಒಬ್ಬ ಗಿಡ್ ಇರ್ತಾನಪ್ಪ.
ಒಂದು ಮಾವಿನ ಗಿಡ ಇರ್ತತಿ, ಅದ್ ಇಲ್ಲಿ ಇರ್ತತಿ. ಈ ವ್ಯಕ್ತಿ ಸರಳವಾಗಿ ಕೈ ಮಾಡಿದ್ರೆ ಏನಾಕತಿ, ಹಣ್ಣು ಸಿಗ್ತತಿ. ಆದ್ರ ಈ ವ್ಯಕ್ತಿಗೆ ಸಿಗಂಗಿಲ್ಲ. ಇಬ್ಬರಿಗೆ ಹಣ್ಣರ ತಿನ್ಬೇಕು, ಇಬ್ರು ಮನುಷ್ಯರ ಅದಾರ, ಇಬ್ರು ಮಾನವರು ಅದಾರು. ಆದ್ರ ಈ ವ್ಯಕ್ತಿ ಗಿಡ್ಡ ದಾನ ಅಂದ್ರೆ ನಾವು ಇವಾಗ ಏನ್ ಕೊಡ್ಬೇಕು, ಒಂದು ಸ್ಟೂಲು ಒಂದು ಟೇಬಲ್ ನೀಡಬೇಕಾಗತ್ತೆ ಈ ವ್ಯಕ್ತಿ. ಇವಾಗ ಟೇಬಲ್ ಸ್ಟೂಲ್ ನೀಡಿದ್ರೆ ಇವಾಗ ಮತ್ತೆ ಟೇಬಲ್ ಸ್ಟೂಲ್ ನೀಡಿದ್ರೆ ಇವ್ ಕೈ ಹಾಕೋಬಾರ್ದು, ಬಾಯಿ ಹಾಕಿರ್ತಾನೆ ಇಲ್ಲಿದ್ದಂತ ವ್ಯಕ್ತಿ. ಮತ್ತ ನಾವೇನತ್ತು ಅಸಮಾನತೆ ಹಾಕಿಲ್ರಿ. ಹಂಗ ಆಗಬಾರದು ಅಂತಕ್ಕಂಥದ್ದು. ಯಾರು ಎಕನಾಮಿಕಲಿ ಈ ರಿಸರ್ವೇಶನ್ ಅಂತಕ್ಕಂಥ ಕಾನ್ಸೆಪ್ಟ್ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದಾರೋ ಅವ್ರಿಗೆ ಬಿಟ್ಟ, ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಾರೋ ಅವರಿಗೆ ನಾವು ಏನು ಕೊಡೋದು, ಒಂದು ಸ್ಟೂಲ್ ಕೊಡೋದು, ಒಂದು ಟೇಬಲ್ ಕೊಡೋದು. ಇಟ್ ಮೀನ್ಸ್ ರಿಸರ್ವೇಶನ್ ಕೊಡುವುದು ಅಂತಕ್ಕಂಥದ್ದು ಹುದ್ದೆದೊಳಗ. ಅಂದ್ರೆ ನಮ್ ಕರ್ನಾಟಕ ತೆಗೆದುಕೊಂಡಾಗ SC ದವ್ರಿಗೆ 17, ST ದವ್ರಿಗೆ 7, OBC ದವ್ರಿಗೆ 27 ರಿಸರ್ವೇಶನ್. ಇನ್ ರೆಸ್ಟ್ ಏನೇ ಉಳಿದಿರ್ತೈತೋ ಅದೆಲ್ಲ ಜನರಲ್ ಮೆರಿಟ್, ಪ್ಯೂರ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ಇಟ್ ಮೀನ್ಸ್ ಎಲ್ಲಾ ಜಾತಿ ಜನಾಂಗ ಧರ್ಮದವರು ಯಾರ ಮೆರಿಟ್ ಜಾಸ್ತಿ ಇರ್ತೈತಿ ಅವ್ರು ಇಲ್ಲಿ ಒಂದ ಜಾತಿಯವರು ಬರಬಾರಕ, ಬೇಕಾದ್ರೆ ಎಲ್ಲಾ ಜಾತಿಯವರು ಬರಬಾರಕ. ಇದು ಏನಂತ ಕರಿತೀವಿ ನಾವು, ಜನರಲ್ ಮೆರಿಟ್ ಅಂತ ಕರಿತೀವಿ. ಆದ್ರೆ ಇದ್ರೊಳಗೆ ನೋ ಕಾಂಪ್ರಮೈಸ್. ಅದು ಒಂದೇ ಮಾರ್ಕ್ಸ್ ತಗೊಳ್ಳಕ ಅವನ ಸೆಲೆಕ್ಟ್ ಅಲ್ಲಿ. ಯಾಕೆ ಹೇಳ್ರಿ, ಅವ್ ಇದನ್ನ ದಾನ ಪಾಪ ವೀಕ್ ದಾನು. ನಾವ್ ಇಂಟರ್ನ್ಯಾಷನಲ್ ಸ್ಕೂಲ್ನಾಗ ಓದಿರ್ತೀವಿ, ಅವ್ ಕನ್ನಡ ಇದ್ರೊಳಗೆ ಓದಿರ್ತಾರ ಪಾಪ. ನಾವು ಇಂಗ್ಲಿಷ್ ನೊಳಗೆ ಇಂಪ್ರೂವ್ಮೆಂಟ್ ಬಹಳ ಎಕ್ಸ್ಪರ್ಟ್ ಇರ್ತೀವಿ. ಅವ್ರು ಇಂಗ್ಲಿಷ್ ಅನ್ನೋದು ಗೊತ್ತಿರಂಗಿಲ್ಲ ಆ ಮಕ್ಕಳಿಗೆ. ಮತ್ತ ಅವ್ರಿಗೆ ಅನ್ಯಾಯ ಆಗಬಾರಲ್ಲ. ಜಸ್ಟಿಸ್ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗಬೇಕು. ಅವ್ರು ಇಂಗ್ಲಿಷ್ ಮೀಡಿಯಂದಾಗ ಓದ್ಲಕ್ಕಂದ್ರೆ ಅವ್ರು ಆರ್ಥಿಕವಾಗಿ ಸ್ಟೇಬಲ್ ಅದಾರು ಅವ್ರ ಫ್ಯಾಮಿಲಿ, ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಒಳಗೆ ಓದಿಸ್ಯಾರು. ಆ ಮಗು ಕನ್ನಡ ಮಾಧ್ಯಮದ ಓದಲಿಕ್ಕೆ ಕಾರಣ ಬಡತನ ಅಂತಕ್ಕಂಥದ್ದು. ಆ ಮಗುವಿಗೆ ಅನ್ಯಾಯ ಆಗಬಾರ್ದಾಗಿತ್ತು ಅಂದ್ರೆ ಇಲ್ಲಿ ಒಂದ ಅಂಕ ತಗೊಂಡಾನಂದ್ರು ಅವಗೂ ಜಸ್ಟಿಸ್ ಸಿಗಬೇಕು. ಇಲ್ಲ ಯಾಕಂದ್ರೆ ನಾವು ಇಲ್ಲಿ ಮೊದಲು ಜಸ್ಟಿಸ್ ಕೊಡ್ಬೇಕಾಗತ್ತೆ. ಯಾವ ರೀತಿ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳ್ತಾರೋ, ಆರ್ಥಿಕತೆ ಅಂತಕ್ಕಂಥದ್ದು ಸಮಾನ ಸಂಪತ್ತಿನ ಸಮಾನ ಹಂಚಿಕೆ, ವೆಲ್ತ್ ಅಂತಕ್ಕಂಥದ್ದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು ಅಂದ್ರೆ ಈ ಯಾವ ರಿಸರ್ವೇಶನ್ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಅದ್ರ ನಮ್ಮಲ್ಲಿ ಹಂಗಿಲ್ರಿ. ಒಬ್ರಿಗೆ 1000 ಎಕರೆ ಲ್ಯಾಂಡ್ ಇರ್ತತಿ, ಒಬ್ಬಗ ಮನಿ ಕಟ್ಕೊಳಕ ಒಂದು ಪ್ಲಾಟ್ ಇರಂಗಿಲ್ಲ. ಒಬ್ಬ ಡೈಲಿ ವಿಮಾನದಾಗ ಅಡ್ಡಾಡ್ತಿರ್ತಾನ, ಒಬ್ಬ ಸೈಕಲ್ ಮ್ಯಾಗ ತಿರ್ಗಲ್ಲ ಕರ್ಸಲ ವಿಚಾರ ಮಾಡ್ತಿರ್ತಾನ, ಒಬ್ಬ ಸೈಕಲ್ ಕೊಂಡು ತಗೊಳಕ್. ದಿಸ್ ಈಸ್ ಅವರ್ ಇಂಡಿಯನ್ ಸಿಸ್ಟಮ್ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಮ್ಮ ಈ ವ್ಯವಸ್ಥೆ ಅಂತಕ್ಕಂಥದ್ದು, ಈ ಮೀಸಲಾತಿ ಅಂತಕ್ಕಂಥದ್ದನ್ನ ನೀಡಲಿಕ್ಕೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಪ್ಪ. ಯಾರು ಹಿಂದುಳಿದಾರು, ಯಾರು ಸೋಷಿಯಲಿ ಎಕನಾಮಿಕಲಿ ಹಿಂದುಳಿದಾರು ಅವ್ರಿಗೆ ನಾವು ಒಂದ್ ಸ್ವಲ್ಪ ಅವ್ರನ್ನ ಮೇಲೆತ್ತುವ ಸಲುವಾಗಿ ರಿಸರ್ವೇಶನ್ ನೀಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ನಮ್ಮ ಸಂವಿಧಾನ ನಿರ್ಮಾತೃಗಳಲ್ಲಿ ಮೂಡಿತ್ತು ಅಂತಕ್ಕಂಥದ್ದು. ಮತ್ತೆ ಅಷ್ಟೇ ಸತ್ಯವಾಗೈತಿ, ಅದು ಇನ್ನೂವರೆಗೆ ಕೂಡ ಚಲಾವಣೆಯಲ್ಲಿ ಇರ್ತೈತಿ ಅಂತಕ್ಕಂಥದ್ದು. ಇನ್ನು ಆರ್ಟಿಕಲ್ 17 ಅಂತಕ್ಕಂಥದ್ದು ಅಂದಾಗ ತಿಳಿತಲ್ಲ ಎಲ್ಲರಿಗೂ ಯಾಕೆ ಬೇಕಪ್ಪ ರಿಸರ್ವೇಶನ್ ಅಂತಕ್ಕಂಥದ್ದು. ಇನ್ನು ಆರ್ಟಿಕಲ್ 17 ಅಂತಕ್ಕಂಥದ್ದು ಅಬಾಲಿಷನ್ ಆಫ್ ದಿ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ನಿವಾರಣೆ. ಇದನ್ನು ಬರ್ಕೋರಿ, ವೆರಿ ವೆರಿ ಇಂಪಾರ್ಟೆಂಟ್. ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡುವುದು. ಮೇಲು ಕೀಳುಪ, ಇವ್ರು ಕೆಳ ಜನಜಾತಿ ಏನೋ ಅವಾಗ ಸಿಸ್ಟಮ್ ಹಂಗಿತ್ತು. ಆದ್ರೆ ಇವತ್ತೇನಾದ್ರು ಉಳಿದಿಲ್ಲಿ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳ್ತಾರೆ ಶರಣ. ನಾವೆಲ್ಲರೂ ಸಮಾನರಪ್ಪ, ಇಲ್ಲಿ ಯಾರೋ ಕೂಡ ಮೇಲಲ್ಲ ಕೀಳಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಾಗ ದೇಶ ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ತತಿ. ಅಥವಾ ಸಮಾಜದಲ್ಲಿ ಅಶಾಂತಿಗೆ ಎಡೆ ಮಾಡಿಕೊಡುವುದಿಲ್ಲ, ಶಾಂತಿ ಅಂತಕ್ಕಂಥದ್ದು ನೆಲೆಸ್ತತಿ ಅಂತಕ್ಕಂಥ ನಾವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಆರ್ಟಿಕಲ್ 18 ಅಬಾಲಿಷನ್ ಆಫ್ ಟೈಟಲ್ಸ್ ಅಥವಾ ಬಿರುದುಗಳು. ಬಿರುದು ಅಂತ ಅವತ್ತು ಮೊದಲ ಭಾರತದೊಳಗ ಸಾಕಷ್ಟು ಬಿರುದುಗಳಿದ್ದೀರಿ. ರಾಜಾದಿರಾಜ, ರಾಜ ಮಾರ್ತಾಂಡ, ಸಾಕಷ್ಟು ಮಹಾರಾಜ, ಸಾಕಷ್ಟು ಬಿರುದುಗಳಿದ್ದು ಹೆಸರಿನ ಮುಂದೆ ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಅವುಗಳಿಗೆ ನಾವು ಬಿರುದುಗಳು ಅಂತ ಹೇಳಿ ಕರಿತೀವಿ. ಅದೇ ಒಬ್ಬ ದಿನ ಕೆಲಸಕ್ಕೆ ಹೋಗವ, ಕೂಲಿಗೆ ಹೋಗವ, ಯಾವ ಬಿರುದು ಇರ್ತಾವ ನಾವು ಇರ್ತಾವ್ರಿ? ಸಾಧ್ಯ ಇರಂಗಿಲ್ಲ. ಅಂದ್ರೆ ಡಿಸ್ಕ್ರಿಮಿನೇಷನ್ ಆಗಬಾರದು. ಮೆಂಟಲಿ ಅವಾಗ ಹರಾಸ್ಮೆಂಟ್ ಆಗತ್ತ. ಹುಡ್ಕೋ ಮಹಾರಾಜ XYZ, ರಾಜಾದಿರಾಜ XYZ, ಅವನ ಹೆಸರಿನ ಮುಂದೆ ಹಂಗ ಟೈಟಲ್ ಐತಿ, ಹಂಗ ಬಿರುದೈತಿ, ನನಗೇನಿಲ್ಲ ಅಂತೇಳಿ ಅನಿಸ್ತತಿಲ್ಲ.
ನಿಮಗೂ ಅನಿಸ್ತತಿ, ನನಗೂ ಅನಿಸ್ತತಿ. ಯಾರು ಮನುಷ್ಯರದಾರೋ ಅವ್ರಿಗೆ ಅನಿಸ್ತತಿ. ಮತ್ತೆ ಪ್ರಾಣಿಗಳಿಗೂ ಅನಿಸಂಗಿಲ್ಲ, ಮತ್ತೆ ಪಕ್ಷಿಗಳಿಗೆ ಅನಿಸಂಗಿಲ್ಲ. ಯಾರು ಮನುಷ್ಯರದಾರೋ ಅವ್ರಿಗೆ ಅನಿಸ್ತತಿ. ಹಾಗಾಗಿ ಅವರಿಗೆ ಅನಿಸಬಾರದು ಅಂತಕ್ಕಂಥ, ಅಂದ್ರೆ ಡಿಸ್ಕ್ರಿಮಿನೇಷನ್ ಆಗಬಾರದು, ವ್ಯತ್ಯಾಸೀಕರಿಸಬಾರದು ಅಂತಕ್ಕಂಥ ಒಂದು ಆಧಾರದ ಮೇಲೆ ನಮ್ಮ ಸಂವಿಧಾನದ ರಚನಾಕಾರರು ಈ ಟೈಟಲ್ ಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ರದ್ದುಗೊಳಿಸ್ಬಿಟ್ರು. ಯಾರೂ ಕೂಡ ಕಮೆನ್ಸ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 1950 ಜನವರಿ 26 ದಿಂದ 26ರಿಂದ ಯಾರೂ ತಮ್ಮ ಹೆಸರಿನ ಮುಂದೆ ಬಳಸಂಗಿಲ್ಲ. ನೀ ರಾಜರು, ಮಹಾರಾಜರು, ರಾಜ ಮಾರ್ತಾಂಡವರು ಏನಾರ ಇರ್ಲಿ, ಡೈರೆಕ್ಟ್ ಹೆಸರು ಇದನ್ ಮಾಡೋದು ಡಾಕ್ಯುಮೆಂಟ್ ಒಳಗ ಡಾಕ್ಯುಮೆಂಟೇಶನ್. ಹಾಗಾಗಿ ಯಾರು ಕೂಡ ನಿಮ್ ಟೈಟಲ್ ಗಳನ್ನ ಅಥವಾ ಬಿರುದುಗಳನ್ನ ಬಳಸಬೇಡ್ರಿ ಅಂತೇಳಿ ನಮ್ಮ ಸಂವಿಧಾನದೊಳಗ ಆರ್ಟಿಕಲ್ 18 ಎಕ್ಸ್ಪ್ಲನೇಷನ್ ಕೊಟ್ಟರು. ಅಂದ್ರೆ ಇಬ್ಬರಿಗೆ ಅವಕಾಶಗಳನ್ನ ನಮ್ಮ ಸಂವಿಧಾನವೇ ನೀಡೈತಿ. ಯಾರಿಗೆ ಹೇಳ್ಬಹುದು? ಯಾವ ಎರಡು ಪ್ರೊಫೆಷನ್ಗಳಿಗೆ ಅವಕಾಶ ಇದೆ ಅಂತಕ್ಕಂಥ ಟೈಟಲ್ ಗಳನ್ನ ಬಳಸೋದ್ರೊಳಗೆ ಎರಡು ಪ್ರೊಫೆಷನ್ಗಳಿಗೆ ಅವಕಾಶ ಅಂತಕ್ಕಂಥದ್ದು ಅವೆರಡು ಯಾವುವು? ಯಾರು ಹೇಳ್ಬೋದ? ಅವ್ರು ಬಳಸ್ಕೊಳ್ಬಹುದು. ಶಿಕ್ಷಣವನ್ನ ಪಡ್ಕೊಳ್ಳೋದು ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ರಿಸರ್ಚ್ಗೆ ನಾವು ಹಾದಿವಪ್ಪ ಅಂತಂದ್ರೆ PhD ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಅದು MSc ಇರ್ಬೋದು, MA ಇರ್ಬೋದು, MTech ಇರ್ಬೋದು, ಯಾವುದೇ ಎಜುಕೇಶನ್ ಸೆಕ್ಟರ್ ಒಳಗ, ಹೈಯರ್ ಎಜುಕೇಶನ್ ಒಳಗ ವಿಶ್ವವಿದ್ಯಾಲಯಗಳಿಂದ ನಾವು ಪಡ್ಕೊಂಡು ಬರ್ತೀವಿ. 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷಗಳವರೆಗೆ ಅಧ್ಯಯನ ಮಾಡಿ ಸಾಮರ್ಥ್ಯದಿಂದ ಸಂಪಾದನೆ ಯಾವುದನ್ನ ಮಾಡ್ತೀವೋ, ಶ್ರಮದಿಂದ ಯಾವುದನ್ನ ಸಂಪಾದನೆ ಮಾಡ್ತೀವೋ, ಪಡೆದುಕೊಳ್ತೀವೋ, ಅದರ ಮುಂದೆ ನಾವು ಏನ್ ಹಂಚ್ಕೋಬಹುದು? ಡಾ ಅಂತೇಳಿ ಹಚ್ಕೊಳ್ಬಹುದು. ಮತ್ತೆ ಅದು ಪ್ರಿಫಿಕ್ಸರ ಒಂದು ಗೌರವದ ಸಂಕೇತ ಇಲ್ಲ, ಅದು ಶ್ರಮ ಪಟ್ಟನ, ಪಾಪ ಕಷ್ಟಪಟ್ಟನ. ಹಾಗಾಗಿ ಆ ವ್ಯಕ್ತಿ ಅದನ್ನ ಬಳಸ್ಕೊಳ್ಬಹುದು. ಎಕ್ಸೆಪ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತಕ್ಕಂಥದ್ದು. ಹಾಗೆ ಪ್ರೊಫೆಷನಲ್ ಡಾಕ್ಟರ್ಗಳು ಇರ್ತಾರೆ. MBBS, BHMS, BAMS ಡಾಕ್ಟರ್ಸ್ ಇರ್ತಾರೆ. ಅದೇ ರೀತಿ BSc ವೆಟರ್ನರಿ ಅವರು ಇರ್ತಾರೆ. ಅವರು ಕೂಡ ಪ್ರೊಫೆಷನಲ್ ಡಾಕ್ಟರ್ಸ್ಗಳು, ಅವರಲ್ಲ, ಅವರು ಕೂಡ ತಮ್ಮ ಹೆಸರಿನ ಮುಂದೆ ಡಾಕ್ಟರ್ ಅಂತ ಹೇಳಿ ಬಳಸ್ಕೊಳ್ಳಬಹುದು. ನಾವು ಉಳ್ಕಾದವ್ರು ಯಾರು ಬಳಸ್ಕೊಳಕ್ ಬರಂಗಿಲ್ಲ, ಅದ್ ನಿಮ್ಗ ಕ್ಲಾರಿಟಿ ಇರಲಿ. ಹಾಗೆಯೇ ಮಿಲಿಟರಿ ಆಫೀಸರ್ಸ್ಗಳು, ಮಿಲಿಟರಿ ಒಳಗ ಯಾವುದೇ ಪೋಸ್ಟ್ ಒಳಗಿರ್ಲಿ, ನೇವಿ ಒಳಗಿರ್ಲಿ, ಆರ್ಮಿ ಒಳಗಿರ್ಲಿ, ಅಥವಾ ಯಾವುದು ವಾಯುಪಡೆ ಅಂತ ಕರಿತೀವಿ ನಾವು, ಏರ್ಫೋರ್ಸ್ ಅಂತ ಕರಿತೀವಿ, ಏರ್ಫೋರ್ಸ್ ಒಳಗಿರ್ಲಿ, ಕೆಲವೊಂದು ಹುದ್ದೆಗಳ ಹೆಸರು ಬೇರೆ ಬೇರೆ ಅದಾವಲ್ಲಿ. ಬಹಳ ಏನಂತ ಅಂದ್ರೆ ಹೈರಾರ್ಕಿ ಸಿಸ್ಟಮ್ ಬಹಳ ಐತಲ್ಲಿ. ನಮ್ಮಲ್ಲಿ ಯಾವ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ಶ್ರೇಣೀಕೃತ ವ್ಯವಸ್ಥೆ ಹೈರಾರ್ಕಿ ಸಿಸ್ಟಮ್ ಆಯ್ತು, ಹೀಗೆ ಆರ್ಮಿ ಒಳಗ, ಏರ್ಫೋರ್ಸ್ ಒಳಗ, ನೇವಿ ಒಳಗ ಸಿಸ್ಟಮ್ ಅದ. ಅವು ಹುದ್ದೆ ಒಳಗೆ ಬರ್ತವೆ, ಅವ್ರ ಟೈಟಲ್ ಗಳು ಇರ್ತಾವ. ಮೇಜರ್, ಅಡ್ಮಿರಲ್, ವೈಸ್ ಚೀಫ್ ಮಾರ್ಷಲ್, ಸಾಕಷ್ಟು ಪೋಸ್ಟ್ ಗಳು ಇರ್ತಾವ. ಅವರಲ್ಲಿ ರಿಟೈರ್ಡ್ ಆಗಿ ಬಂದ ನಂತರ ಕೂಡ ತಮ್ಮ ಹೆಸರಿನ ಮುಂದೆ ಬಳಸ್ಕೊಳ್ಳೋರು. ಯಾಕಂದ್ರೆ ದೇಶ ಸೇವೆ ಮಾಡಿ ಬಂದಿರ್ತಾರೋ, ದೇಶಕ್ಕಾಗಿ ದುಡಿದಿರ್ತಾರೋ ಅಂತಕ್ಕಂಥದ್ದು, ಜೀವದ ಹಂಗನ್ನ ತೆರೆದು ನಾಡಿಗಾಗಿ ಸೇವೆಯನ್ನು ಸಲ್ಲಿಸಿರ್ತಾರೋ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಅವ್ರ ಹೆಸರಿನ ಮುಂದೆ ಬಳಸ್ಕೊಳ್ಬಹುದು ಹೊರತಾಗಿ ಗಾಡಿಗಳ ಮ್ಯಾಗ, ಕಾರ್ನ ಮ್ಯಾಲ, ಜೀಪಿನ ಮ್ಯಾಲ, ಬೈಕಿನ ಮ್ಯಾಗ ಬರ್ಕೊಳಂಗಿಲ್ಲ. ಅವತ್ತು ಇದ್ರ ತಿಳುವಳಗಿರಿ. ಎಷ್ಟೋ ಜನಗಳು ಪೊಲೀಸರು ಇರ್ತಾರೋ ತಮ್ಮ ಗಾಡಿ ಮ್ಯಾಗ, ವೆಹಿಕಲ್ ಮ್ಯಾಗ ಬರ್ದಿರ್ತಾರ. ನಿನ್ನೆ ವಿಜಯವಾಣಿ ಪೇಪರ್ದಾಗ ಓದ್ರಿ ನೋಡ್ತಾರ, ಅದ್ರ ಕೊಟ್ಟಾರ, ಕ್ಲಿಯರ್ ಕಟ್ ಕೊಟ್ಟಾರ. ಡಿಫೆನ್ಸ್ ಅವ್ರು ಬರ್ಕೊಂಡಿದ್ರ ಅವ್ರ ಮೇಲೆ ಆಕ್ಷನ್ ಹಾಕತ್ತೆ ಅಲ್ಲಿಂದ. ಪೊಲೀಸರು ಕೂಡ ಅವರು ಯಾರು ಬರ್ಸೋಳಂಗಿಲ್ರಿ. ಅಂದ್ರೆ ಸರ್ಕಾರದ ಹುದ್ದೆಯನ್ನ ಖಾಸಗಿಗೆ ದುರ್ಬಳಕೆ ಮಾಡ್ಕೊಂಡಂಗತ್ತೈತಿ. ನಾ ಹಿಂಗದಾನಿ ಅನ್ನೋ ಸಮಾಜದ ಮೇಲೆ ತೋರಿಸಂಗತ್ತೈತಿ. ಆದ್ರೆ ಅದು ವೆಹಿಕಲ್ ಪ್ರೈವೇಟ್ ವೆಹಿಕಲ್, ಅದು ಖಾಸಗಿ ವಾಹನದ ಮೇಲೆ ಸರ್ಕಾರದ ಹೆಸರನ್ನ ನಾವೇನ್ ಮಾಡ್ಕೊಳಂಗಿಲ್ಲ, ಮಿಸ್ಯೂಸ್ ಮಾಡ್ಕೋಬಾರದು. ಆದ್ರೆ ಸಾಕಷ್ಟು ವ್ಯಕ್ತಿಗಳು ಮಾಡ್ಕೊಳತ್ತೆ. ಒಂದು ಪ್ರೆಸ್ಟೀಜ್ ಆಗಿಬಿಟ್ಟೈತೆ ಅದು ಇವತ್ತಿನ ದಿನಮಾನದೊಳಗ.
ಮತ್ ಹಿಡಿಯವರು ಅವರೇ ಇರ್ತಾರು, ಬರ್ಸ್ಕೊಂಡವರು ಅವರೇ ಇರ್ತಾರು, ನೋ ಪ್ರಾಬ್ಲಮ್. ಹಾಗಾಗಿ ಹಂಗಾಗಿ ಚಲ್ತಾ ನಡೀತಿರತ್ತಲ್ಲ. ಆದ್ರೆ ಬಳಸ್ಕೊಳ್ಬಾರ್ದು. ನಾವು ಸಾರ್ವಜನಿಕ ಹುದ್ದೆಯ ಇದನ್ನ ನನ್ನ ಖಾಸಗಿ ಕೆಲಸಕ್ಕಾಗಿ ಅಥವಾ ನನ್ನ ಖಾಸಗಿ ಒಂದ ಏನಪ್ಪಾ ಅಂದ್ರೆ ಪ್ರೆಸ್ಟೀಜ್ ಸಲುವಾಗಿ, ನನ್ನ ಸ್ಟೇಟಸ್ ಸಲುವಾಗಿ ನಾವು ಬಳಸ್ಕೊಳ್ಬಾರ್ದು. ಅದು ನಿಯಮದೊಳಗ ಐತಿ. ಆದ್ರೆ ಹಂಗ ನಡೆದ ಸಮಾಜದೊಳಗ ಎಲ್ಲಿ ತಕ ನಡೀತಿತ್ತು ನಡೀಲಿ. ಆದ್ರೆ ಇಲ್ಲಿ ನಮ್ಮ ಸಂವಿಧಾನದೊಳಗ ಆರ್ಟಿಕಲ್ 18 ಅಂತಕ್ಕಂಥದ್ದು ಏನೈತೋ, ಇವುಗಳನ್ನ ಎರಡನ್ನ ಹೊರತುಪಡಿಸಿ ಉಳಿದಂತ ಯಾವುದೇ ಟೈಟಲ್ಗಳನ್ನ ನಾವು ಬಳಸಂಗಿಲ್ಲ ಅನ್ನೋದು ನಿಮಗ್ ಗೊತ್ತಿದ್ರ ಸಾಕು ಅಂತಕ್ಕಂಥದ್ದು. ಇಲ್ಲಿಗೆ ರೈಟ್ ಟು ಈಕ್ವಾಲಿಟಿ ಅಂತಕ್ಕಂಥದ್ದು ಒಂದನೇ ಮೂಲಭೂತ ಹಕ್ಕು, ಮೊದಲನೇದ ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು ಅಂತ ಹೇಳಿ ಕರಿತೀವಿ. ಇಷ್ಟ ಇದ್ರ ಕುರಿತಾಗಿರ್ತಕ್ಕಂಥ ವಿವರಣೆ. ಏನ್ರ ಡೌಟ್ ಇದ್ರೆ ಕೇಳ್ರಿ, ಇಲ್ಲಂದ್ರ ಮುಂದೆ ರೈಟ್ ಟು ಫ್ರೀಡಮ್ ಅಂತಕ್ಕಂಥ ಕುರಿತಾಗಿ ನೋಡಿ.